ತಪ್ಪಾಯಿತು ಕ್ಷಮಿಸು ಎಂದು ಕಾಲು ಹಿಡಿದುಕೊಂಡ ಗಂಡ ಹೆಂಡತಿ. ಕನ್ನಡಿಗ ಆಟೋ ಚಾಲಕನಿಗೆ ಚಪ್ಪಲಿಯಲ್ಲಿ ಹೊಡೆದ ಟೆಕ್ಕಿ ಮಹಿಳೆ. ಕನ್ನಡಿಗ ಆಟೋ ಚಾಲಕನಿಗೆ ಚಪ್ಪಲಿಯಲ್ಲಿ ಹೊಡೆದ ಟೆಕ್ಕಿ ಮಹಿಳೆ. ಎಫ್ಐಆರ್ ಆಗ್ತಾ ಇದ್ದಂತೆ ಭಯ ಬಿದ್ದು ಕಾಲು ಹಿಡಿದುಕೊಂಡು ಗಂಡ ಹೆಂಡತಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಬಿಹಾರ ಮೂಲದ ದಂಪತಿಗೆ ಇದೆಲ್ಲ ಬೇಕಿತ್ತ? ಬಿಹಾರ ಮೂಲದ ಟೆಕ್ಕಿ ಫಂಕುನಿ ಮಿಶ್ರಾ ಆಕೆಯ ಗಂಡನಿಂದ ಕ್ಷಮೆಯಾಚನೆ. ಬಿಹಾರದ ಶ್ರೀಮಂತಿಕೆ ನಮಗ್ ಗೊತ್ತು, ಬಿಹಾರದ ವಸ್ತು ಸ್ಥಿತಿ ನಮಗ್ ಗೊತ್ತು, ಬಿಹಾರದಲ್ಲಿ ಹೆಂಗ್ ಬದುಕಬಹುದು, ಬಿಹಾರದಲ್ಲಿ ಹೆಂಗ್ ಬಾಳಬಹುದು ಅನ್ನುವಂತಹದ್ರ ಪರಿಪೂರ್ಣ ಪ್ರಜ್ಞೆ ರಾಜ್ಯದ ಎಲ್ಲ ವರ್ಗದ ಜನರಿಗೂ ಇದೆ. ಹಂಗಿದ್ದಾಗ ಹೆಂಗಿರ್ಬೇಕು ನೀವುಗಳು? ದುಡಿಯಕ್ಕೆ ಬರ್ತೀರಿ, ಬೆಂಗಳೂರನ್ನ ನಿಮ್ಮ ಜೀವನದ ಆಧಾರವಾಗಿ ಇಟ್ಕತ್ತೀರಿ, ನಿಮ್ಮ ಬೆನ್ನಿನ ಕೆಳಗೆ ಅಷ್ಟೇ ಕೊಬ್ಬು ಬೆಳೆಸ್ಕೊಂಡ್ರೆ ಅದನ್ನ ಇಳಿಸೋದು ಗೊತ್ತು. ಕನ್ನಡಿಗರ ಜೊತೆ ಹೆಂಗ್ ವರ್ತನೆ ಮಾಡಬೇಕು ಅಂತ ನಾವು ನಿಮ್ಮನ್ನ ಒತ್ತಡ ಪಡಿಸೋದಿಲ್ಲ. ನೀವು ಹೆಂಗಿರಬೇಕು ಅನ್ನೋದು ನಿಮಗೆ ತಿಳಿದಿರಬೇಕು. ಎಲ್ಲಿಂದ ಬಂದವರು ನೀವು? ಪರ ರಾಜ್ಯದ ವಲಸಿಗರಿಂದಲೇ ಇಲ್ಲಿ ದಾಂಧಲೆಗಳು ನಡೀತಾ ಇದೆ. ಬೆಂಗಳೂರಿನ ಕ್ರೈಮ್ ರೇಟ್ಗಳ ಪೈಕಿ ಭಾಗಿಯಾದವರು ಯಾರು ಕನ್ನಡಿಗರು ಇರೋದಿಲ್ಲ. ಹೆಚ್ಚಿನವರು ಎಲ್ಲರೂ ಕೂಡ ಹೊರ ರಾಜ್ಯದವರು, ವಿದೇಶಿಗರದ್ದೇ ಇಲ್ಲಿ ಹಾವಳಿ ಜಾಸ್ತಿ. ನಮ್ಮವರು ಪಾಪ ಬೆಳಗಿಂದ ಸಂಜೆವರೆಗೂ ದುಡ್ಕೊಂಡು ಸ್ವಾಭಿಮಾನದಿಂದ ಮನೆಗೆ ಸೇರ್ತಾರೆ. ಈ ಕಪಿಗಳು ಹಂಗಲ್ಲ. ಬೆಂಗಳೂರನ್ನ ಪಾಳೆಪಟ್ಟು ಮಾಡ್ಕೊಂಡು ಇವರೆಲ್ಲರೂ ಪಾಳೆಗಾರರ ತರ ಮೆರೀತಿದ್ದಾರೆ. ಇಂಥವರಿಗೆ ಕಡಿವಾಣ ಹಾಕಬೇಕು. ವಲಸಿಗರ ಹೆಚ್ಚು ಮತಗಳು ಯಾವ ಪ್ರತಿನಿಧಿಗೂ ಬರೋದಿಲ್ಲ, ತಿಳ್ಕೊಳ್ಳಿ. ಇನ್ನು ಸರ್ಕಾರದ ಬೊಕ್ಕಸಕ್ಕೆ ಆದಾಯ ತೆರಿಗೆ ರೂಪದಲ್ಲಿ ಬರೋದು ಬಿಟ್ರೆ ಬೇರೆ ಇನ್ಯಾವ ಪುರುಷಾರ್ಥವೂ ಇಲ್ಲ ಇವರುಗಳಿಂದ. ಎಫ್ಐಆರ್ ಆಗ್ತಾ ಇದ್ದಂತೆ ಭಯಬಿದ್ದು ಕಾಲು ಹಿಡಿದುಕೊಂಡ ಗಂಡ ಹೆಂಡತಿ. ಹೋಟೆಲ್ನ ಸ್ಕ್ರೀನ್ ಮೇಲೆ ಬೇರೆ ತರಹ ಚಿತ್ರೀಕರಿಸ್ತಾರೆ. ಬೇರೆ ಬೇರೆ ತರಹದಲ್ಲಿ ವಲಸಿಗ ಕನ್ನಡೇತರ ಜನರಿಂದ ದಾಂಧಲೆಗಳು ನಡೀತಾ ಇದೆ. ಬಿಹಾರ ಮೂಲದ ಟೆಕ್ಕಿ ಫಂಕುನಿ ಮಿಶ್ರಾ ಆಕೆಯ ಗಂಡನಿಂದ ಕ್ಷಮೆಯಾಚನೆ. ಬೆಂಗಳೂರಿನ ಬೆಳ್ಳಂದೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಕ್ಷಮೆಯಾಚನೆ. ಈ ತರಹದ ಕ್ಷಮಾ ಪದ್ಧತಿಯನ್ನ ಇಟ್ಕೊಂಡು ನೀವು ಯಾಕೆ ದೌಲತ್ ತೋರಿಸ್ತೀರಿ? ಯಾಕೆ ದೌಲತ್ ತೋರಿಸ್ತೀರಿ? ಕನ್ನಡಿಗರ ಜೊತೆಲಿ ಅನ್ಯಾಯ ಇದ್ದಾಗ ಈ ತರ ವರ್ತನೆ ಮಾಡಬೇಡಿ ಅಂತ ಹೇಳೋದಿಲ್ಲ. ಆದರೆ ಅಲ್ಲಿ ಆತ ಮಾಡಿದ್ದೇನು? ನಿಮ್ಮಲ್ಲಿ ವ್ಯಕ್ತವಾದಂಥ ಮಾತುಗಳೇನು? ನಿಯಂತ್ರಣದಲ್ಲಿರಬೇಕು. ಕರ್ನಾಟಕದಲ್ಲಿ ದುಡಿತಾ ಇದ್ದೀರಿ, ನೀವು ಬಾಳ ಕಟ್ಕೊಳ್ಳಿ, ಚೆನ್ನಾಗಿರಿ. ನೀವು ಕರ್ನಾಟಕದಲ್ಲಿ ದುಡಿದಿರೋ ಆಸ್ತಿಗಳೆಲ್ಲ ಅರ್ಧ ಆಸ್ತಿ ಏನಾದರೂ ಕೇಳ್ತಾರ ಕನ್ನಡಿಗರು? ನೆಂಟರ ಮನೆಗೆ ಬಂದರೆ ಹೆಂಗಿರ್ಬೇಕು ಹಂಗೆ ಇರಬೇಕು. ಅಧಿಕ ಪ್ರಸಂಗ ಮಾಡಕ್ಕೆ ಹೋಗಬಾರ್ದು. ಬಂದಿರೋದು ನೆಂಟರ ಮನೆಗೆ, ನಿಮ್ಮ ತವರು ರಾಜ್ಯ ಅಲ್ಲ ಇದು. ದುಡಿಯಕ್ಕೆ ಬರ್ತೀರಿ, ದುಡ್ಕೊಂಡು ಹೋಗಿ, ಯಾರು ತಡೆಯೋದಿಲ್ಲ ನಿಮ್ಮನ್ನ. ಒಂದೇ ಒಂದು ಪಾನಿಪುರಿ ಅಂಗಡಿಗಳಲ್ಲಿ ಕನ್ನಡಿಗರಿಲ್ಲ. ಇನ್ನು ನಮ್ಮವ್ರಿಗೆ ಎಷ್ಟು ಮಸಾಲೆ ಹಾಕಬೇಕು ಅನ್ನೋ ಸ್ವಲ್ಪ ಕಲಿಕೆ ಕಮ್ಮಿ ಇದೆ ಅನ್ನೋದು ಬಿಟ್ಟರೆ ಉಳಿದ ಎಲ್ಲ ಟ್ಯಾಲೆಂಟ್ ಅವರಿಗೂ ಇದೆ. ಎಲ್ಲವನ್ನು ಆವರಿಸಿಕೊಂಡಿರ್ತಕ್ಕಂತಹ ಹೊರ ರಾಜ್ಯದ ಪ್ರಜೆಗಳ ಹಾವಳಿ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. और BMTC ड्राइवर brother don't feel like that. हमारे यहाँ पहले No you come she is like your brother and your sister, don't feel like that. we were passing by we were passing by and an incident happened. It was not an intentional thing which we did, so I apologize. And I'm pregnant. I also got a job, so that is what I was thinking, that if I got a miscarriage, so what will happen. So there's no hatred for the guy. ಕನ್ನಡಿಗರನ್ನ ನಿಂದನೆ ಮಾಡಿ ಚಪ್ಪಲಿಯಿಂದ ಹಲ್ಲೆ ಮಾಡಿದಂತಹ ಬಿಹಾರ ಮೂಲದ ಟೆಕ್ಕಿಗೆ ಈಗ ಸ್ವಲ್ಪ ಮನವರಿಕೆ ಆದಂತೆ ಕಾಣ್ತಾ ಇದೆ. ಎಫ್ಐಆರ್ ದಾಖಲಾಯಿತು, ಪೊಲೀಸರು ಬರ್ತಾರೆ, ಎಳಕೊಂಡು ಒಯ್ತಾರೆ ಅನ್ನೋ ಪರಿಜ್ಞಾನ ಈಗ ಬಂದಂತೆ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಎನ್ನುವಂಥ ಪದ್ಧತಿ. ಹಂಗಂತ ಕನ್ನಡಿಗರು ಹೆಂಗೆ ಬೇಕು ಹಂಗೆ ವರ್ತನೆ ಮಾಡಬೇಕು ಅಂತಲ್ಲ. ಹೊರ ರಾಜ್ಯದ ಪ್ರಜೆಗಳ ಜೊತೆಯೂ ಕೂಡ ಆರೋಗ್ಯಕರವಾದಂತಹ ವರ್ತನೆಗಳು ಕನ್ನಡಿಗರಿಂದಲೂ ಕೂಡ ಇರಬೇಕು.
ಅದರರ್ಥ ನೀವುಗಳು ಹೆಂಗೆ ಬೇಕು ಹೆಂಗೆ ನಡ್ಕೊಂಡು ಅವರನ್ನು ಪ್ರವೋಕ್ ಮಾಡುವಂಥ ಕಾರ್ಯಕ್ಕೆ ಇಳಿರಿ ಅಂತಲ್ಲ. ಸೊ ಆ ಥರದೊಂದು ಕಾನೂನಿಲ್ಲ ಇಲ್ಲಿ. ನ್ಯಾಯದ ವಿರುದ್ಧವಾಗಿ ಕನ್ನಡಿಗರೂ ಹೋಗಬಾರ್ದು, ಹೊರ ರಾಜ್ಯದವರು ಸ್ವಲ್ಪ ಇತಿಮಿತಿಯಲ್ಲಿ ಇರಬೇಕು. ಸೊ ನಮ್ಮದೇ ಇದು ಪಾಳೆಪಟ್ಟು ಅನ್ನೋ ತರಹದಲ್ಲಿ ಪಾಳೆಗಾರರ ಆಗೋದಕ್ಕೆ ಹೋಗಬಾರ್ದು. ಸೊ ಬೆಂಗಳೂರಿನಲ್ಲಿ ಕ್ರೈಮ್ಗಳು ಅತಿ ಆಗ್ತಾ ಇದೆ. ಕಳ್ಳತನ ಆಗಿರಲಿ, ರಾಬರಿ ಆಗಿರಲಿ, ಹಲ್ಲೆ ಆಗಿರಲಿ, ಕೊಲೆ ಯತ್ನ ಆಗಿರಲಿ, ಕೊಲೆಗಳಾಗಿರಲಿ, ಈ ಪೈಕಿ ಹೆಚ್ಚಿನವರು ಹೊರ ರಾಜ್ಯದವರು ಅನ್ನೋದೇ ಆಶ್ಚರ್ಯ. ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಇನ್ನು ಅವರನ್ನು ಕರ್ಕೊಂಡು ಬರುವಂಥ ಕಾಂಟ್ರಾಕ್ಟರ್ಗಳು, ಕೆಲ ಏಜೆಂಟ್ಗಳು, ಅವರ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಗೆ ಅವರ ಹಿನ್ನೆಲೆಗಳು ಮತ್ತು ಅವರ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು. ಏನೂ ಇಲ್ದಲೆ ಟಿಪ್ಪರ್ ಒಳಗೆ ಕುರಿ ಹಾಕ್ಕೊಂಡು ಬಂದಂಗೆ ಸೀದಾ ಕರ್ಕೊಂಡು ಬರೋದಲ್ಲ. ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು. ಆತನ ಕ್ರಿಮಿನಲ್ ಹಿನ್ನೆಲೆ ಏನು, ಆತನ ಹಿಸ್ಟ್ರಿ ಏನು ಎನ್ನುವಂತಹದನ್ನು ಪೊಲೀಸರಿಗೆ ಕೊಟ್ಟರೆ ಈ ತರಹದ ಕೃತ್ಯಗಳಲ್ಲಿ ಯಾರ್ಯಾರು ಭಾಗಿಯಾಗ್ತಾರೋ ಅವರನ್ನು ಹಿಡಿಯೋದಕ್ಕೆ ಪೊಲೀಸರಿಗೂ ಕೂಡ ಸಹಾಯಕ ಆಗುತ್ತೆ. ಸೊ ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಕೂಡ ಕ್ಷಮೆ ಕೇಳ್ಕೊಂಡಿದ್ದಾರೆ. ಆಟೋ ಚಾಲಕನ ಮಂಡಿಗೆ ಊರಿದ್ದಾರೆ ದಂಪತಿಗಳು. ಈ ಕ್ಷಮಾ ಪದ್ಧತಿ ಈ ಹಿಂದೆಯೇ ಇರುತ್ತಾ ಇದ್ದಿದ್ದರೆ ಬಹುಶಃ ಇವರಿಬ್ಬರ ಮುಖಗಳು ಕರ್ನಾಟಕದ ಕನ್ನಡಿಗರ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ವೋ ಏನೋ. ಸೊ ದೌಲತ್ತನ್ನು ಮೆರೆದ್ರು, ಗಾಂಚಾಲಿ ತೋರಿಸಿದ್ರು, ಕನ್ನಡಿಗನ ವಿರುದ್ಧ ಅಮಾಯಕಾರಿ ಸ್ವಾಭಿಮಾನದಿಂದ ದುಡ್ಡು ತಿನ್ನೋ ಆಟೋ ಡ್ರೈವರ್ಗೆ ಚಪ್ಪಲಿ ತೋರಿಸ್ತಾರೆ ಅನ್ನೋದಾದರೆ ಈಕೆಯ ಬೆನ್ನಿನ ಕೆಳಗೆ ನೆಕ್ಸ್ಟ್ ಕೊಬ್ಬಿರಬೇಡ. ಸೊ ಈಗ ಆಟೋ ಚಾಲಕನ ಕ್ಷಮೆ ಕೇಳಿದಂತಹ ದಂಪತಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.